ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀ ವರ್ಲ್ಡ್ ಆಫ್ ಫ್ಯಾಷನ್. ನಾನು ನಿಮ್ಮ ಫ್ರೆಂಡು ಪ್ರಿಯಾ. ನೋಡಿ, ಇವತ್ತು ಏನೋ ಇಟ್ಕೊಂಡ್ಬಿಟ್ಟಿದಾರಲ್ಲಪ್ಪ ಇಲ್ಲಿ ಇವರು. ಅಳತೆ ಎಲ್ಲಾನು ಮೆಜರ್ಮೆಂಟ್ಸು ಕಾಣಿಸ್ತಾ ಇದೆಯಾ ನೋಡಿ. 36 ಚೆಸ್ಟ್ ಮೆಜರ್ದಿದು. ಓಕೆ, ಸೊ ಈ ಅಳತೆಗೆ ಇವತ್ತು ಫ್ಯಾಬ್ರಿಕ್ನ ಕಟ್ ಮಾಡೋದು ಹೇಗೆ, ಫ್ರಂಟ್ ಪಾರ್ಟು, ಬ್ಯಾಕ್ ಪಾರ್ಟು, ಸ್ಲೀವ್ಸ್ ಎಲ್ಲಾನು ನಾನು ಇವತ್ತು ಡೀಟೇಲ್ ಆಗಿ ನೋಡಿ ಈ ಎಲ್ಲ ಅಳತೆಗೆ ಕೊಟ್ಟಿದ್ದೀನಿ. ಇಲ್ಲಿ ಇದು ಪರ್ಸನಲ್ ಮೆಜರ್ಮೆಂಟ್, ಬಾಡಿ ಮೆಜರ್ಮೆಂಟ್. ಓಕೆ, ಫುಲ್ ಲೆಂತ್ ಬಂದು 14.5, ಚೆಸ್ಟ್ 36, ವೇಸ್ಟ್ ರೌಂಡ್ 30, ಸ್ಲೀವ್ ಲೆಂತ್ 4 ಅಥವಾ 6 ಇದೆ. ಈ ಅಳತೆಗೆ ನಾನು ನಿಮಗೆ ಕಟ್ ಮಾಡಿ ಇವತ್ತಿನ ವಿಡಿಯೋನಲ್ಲಿ ಡೀಟೇಲ್ ಆಗಿ ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಐ ಹೋಪ್ ಇವತ್ತು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ವಿಡಿಯೋ ಅಂತ ಅನ್ಕೊಳ್ತೀನಿ. ಓಕೆನಾ, ವಿದೌಟ್ ಫರ್ದರ್ ಡಿಲೇ ಸ್ಟಾರ್ಟ್ ಮಾಡೋಣ ಹಾಗಾದ್ರೆ. ನೋಡಿ ಫ್ರೆಂಡ್ಸ್, ಇದು ಲೈನಿಂಗ್ ಕ್ಲಾತ್. ಮಾರ್ಕಿಂಗ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಐರನ್ ಮಾಡ್ಕೊಳ್ಳಿ. ಕೆಳಗಡೆ ಒಂದು ಲೈನ್, ಸ್ಟ್ರೇಟ್ ಲೈನ್ ಡ್ರಾ ಮಾಡ್ಕೊಳ್ಳಿ, ಯಾಕಂದ್ರೆ ಕೆಳಗಡೆ ಏರುಪೇರ್ ಇರುತ್ತೆ. ಓಕೆನಾ, ಸೊ ಅದನ್ನ ಬಿಟ್ಟು ಕೆಳಗಡೆಯಿಂದ ನಾನು 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಅಂತ ತಗೋತೀನಿ. ನಾನು ಫಸ್ಟ್ ಇವಾಗ ಮಾಡ್ತಾ ಇರೋದು ಬ್ಯಾಕ್ ಪಾರ್ಟ್. ಓಕೆನಾ, ಸೊ ಅಳತೆ ನೋಡಿ ಏನಿದೆ, ಉದ್ದ ಬಂದು 14.5 ಇದೆ. ಕೆಳಗಡೆ 1/2 ಇಂಚ್ ಬಿಟ್ಟು ನಾನು 14.5 ಮಾರ್ಕ್ ಮಾಡ್ಕೋತೀನಿ. ಓಕೆ, ಮೇಲ್ಗಡೆ ಈಗ ಇಲ್ಲಿ ಫಸ್ಟ್ ಒಂದು ಲೈನ್ ಡ್ರಾ ಮಾಡ್ಕೊಳ್ಳಿ. ಅದ್ರ ನಂತರ ಮೇಲ್ಗಡೆ 1/2 ಇಂಚು ಸ್ಟಿಚಿಂಗಿಗೆ, ಶೋಲ್ಡರ್ ಸ್ಟಿಚ್ ಮಾಡ್ತೀವಲ್ಲ ಅದಕ್ಕೋಸ್ಕರ. ಐ ಹೋಪ್ ಇದು ಅರ್ಥ ಆಯ್ತಲ್ವಾ. ನೆಕ್ಸ್ಟ್ ನೋಡಿ, ನಮ್ಗೆ ಏನು ಬ್ಯಾಕ್ದು ನೆಕ್ ಡೀಪ್ ಎಷ್ಟಿದೆ ಅಂತ ಇದೆ ಅದನ್ನ ಮಾರ್ಕ್ ಮಾಡ್ಕೊಳ್ತಾ ಇದೀನಿ ನಾನು. 10 ಅಥವಾ 11 ಇದೆ. ಮೇಲ್ಗಡೆ 1/2 ಇಂಚ್ ಬಿಟ್ಟು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಬಿಟ್ಟು 10 ಇಂಚ್ ಮಾರ್ಕ್ ಮಾಡ್ಕೊಳ್ಳಿ. ಓಕೆ, ಇದಿಷ್ಟು ಗೊತ್ತಾಯ್ತಲ್ವಾ. ಇಲ್ಲಿ ಒಂದು ಲೈಟ್ ಆಗಿ ಒಂದು ಲೈನ್ ಡ್ರಾ ಮಾಡ್ಕೊಳ್ಳಿ. ಬ್ಯಾಕ್ ನೆಕ್ ಡೀಪು 10 ತಗೊಂಡಿದ್ದೀನಿ. ಮೇಲಿಂದ ಲೈನ್ ಇಂದ ಮಾರ್ಕ್ ಮಾಡೋದಾದ್ರೆ 10.5. ಓಕೆ, ನೆಕ್ಸ್ಟ್ ನೋಡಿ, ಶೋಲ್ಡರ್ 5 ಅಥವಾ 5.5 ಇದೆ. ಯಾಕಪ್ಪ 5.5 ಅಂದ್ರೆ ಡೀಪ್ ನೆಕ್ ಇದೆ, ಇದು 10 ಇದೆ. ಸೊ ಹಾಗಾಗಿ ನಾನು 5 ಇಂಚ್ ತಗೋತೀನಿ, ಪ್ಲಸ್ 1/2 ಇಂಚು ಸ್ಟಿಚಿಂಗಿಗೆ. ಓಕೆ, ಸೊ ದ ಸೇಮ್ ಅಷ್ಟೇ ಅಳ್ತೀನಿ, 5.5ನೇ ನಾನು ಆರ್ಮ್ ಹೋಲ್ಗೂ ತಗೊಂಡು ಈಗ ಒಂದು ಲೈನ್ ನ ಡ್ರಾ ಮಾಡ್ಕೋತೀನಿ ಫ್ರೆಂಡ್ಸ್. ಓಕೆನಾ, ಸೊ ಚೆಸ್ಟ್ ನೋಡಿ ಎಷ್ಟಿದೆ, 36. ಸೊ 36ದ ಕಾಲ್ ಭಾಗ ಅಂದ್ರೆ ಎಷ್ಟು ಬರುತ್ತಪ್ಪ ನೋಡಿ, 9×4 36. ಹೌದಾ, ಸೊ 9 ಪ್ಲಸ್ 1/2 ಇಂಚ್ ಇದು ಬಾಡಿ ಮೆಜರ್ಮೆಂಟ್ ಆಗಿರೋದ್ರಿಂದ 1/2 ಇಂಚು ಎಕ್ಸ್ಟ್ರಾ ತಗೋತಾ ಇದ್ದೀನಿ ಈಸ್ಗೆ ಅಂತ ಹೇಳ್ತೀವಿ. ನೋಡಿ, ಇದು ಇವಾಗ ಸೊಂಟದ ಸುತ್ತಳತೆ. ಸೊಂಟ ಒಂದು 30 ಇದೆ, ಅದ್ರದ್ದು ಅರ್ಧ ಕಾಲ್ ಭಾಗ ಅಂದ್ರೆ ನಮ್ಗೆ ಎಷ್ಟು ಬರುತ್ತೆ, 7.5 ಪ್ಲಸ್ 1 ಇಂಚು ಇದು ಡಾಟ್ ಹೊಲಿಲಿಕ್ಕೆ. ಇದನ್ನ ಜಾಯಿನ್ ಮಾಡ್ಕೊಳ್ಳಿ. ಆ ನಂತರ ನೋಡಿ, 2 ಇಂಚು ಇನ್ಲೇಗೋಸ್ಕರ ನಾವು ಮಾರ್ಕ್ ಮಾಡೋಣ. ಸೊ 2 ಇಂಚಸ್ ಫಾರ್ ಇನ್ಲೇ. ಓಕೆ, ಮೇಲೆ ಕೆಳಗೆ ಎರಡೂ ಕಡೆನೂ 2 ಇಂಚ್ ತಗೊಂಡು ಒಂದು ಈ ತರ ಸ್ಟ್ರೇಟ್ ಲೈನ್ ಹಾಕೊಳ್ಳಿ. ಓಕೆನಾ, ಇಷ್ಟು ಅರ್ಥ ಆಗಿದೆ ಅಲ್ಲ ಫ್ರೆಂಡ್ಸ್ ಎಲ್ಲರಿಗೂ. ನೆಕ್ಸ್ಟ್ ನಾವೇನಪ್ಪ ಮಾರ್ಕ್ ಮಾಡಬೇಕು ಅಂತ ಹೇಳಿದ್ರೆ, ಕತ್ತಿನ ಅಗಲ ಅಂದ್ರೆ ನೆಕ್ ಬಿಡುತ್ತ. ಈ ಅಳತೆಗೆ 36ಗೆ 2.5, ಕೆಳಗಡೆ ನೋಡಿ 3 ಇಂಚ್ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಈ ತರ ಒಂದು ಸ್ಟ್ರೇಟ್ ಲೈನ್ ನ ಡ್ರಾ ಮಾಡ್ಕೊಳ್ಳಿ. ಓಕೆ, ಆ ನಂತರ ಫ್ರೀ ಹ್ಯಾಂಡ್ ಆಗಿ ಒಂದು ಶೇಪ್ ಕೊಡಿ. ರೌಂಡ್ ಶೇಪ್ ನಾನು ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂತ ಹೇಳಿದ್ರೆ, ಆರ್ಮ್ ಹೋಲ್ ಶೇಪ್, ಬ್ಯಾಕ್ ಆರ್ಮ್ ಹೋಲ್ ಶೇಪ್ ಡಯಾಗ್ನಲಿ 1 ಇಂಚ್ ತಗೊಳ್ಳಿ. ಈಗ ಆರ್ಮ್ ಹೋಲ್ ಶೇಪ್ ಹೇಗಪ್ಪ ಕೊಡೋದು ಅಂತ ಹೇಳಿದ್ರೆ, ಮೇಲ್ಗಡೆಯಿಂದ ನೋಡಿ ಇವಾಗ ಎಷ್ಟಿದೆ, 1/2 ಇಂಚ್ ಬಿಟ್ಟು ನೋಡಿ ಇದು ಎಷ್ಟಿದೆ, 5 ಇದೆ. ಸೊ ಆ ಮಿಡ್ ಪಾಯಿಂಟ್ ಎಷ್ಟು, 2.5. ಡಯಾಗ್ನಲಿ ನಾವು ಎಷ್ಟು ತಗೊಂಡಿದೀವಿ, 1 ಇಂಚ್ ತಗೊಂಡಿದೀವಿ. ಓಕೆ, ಕಾಣಿಸ್ತಾ ಇದೆಯಲ್ಲ ನೋಡಿ, 1 ಇಂಚು. 1 ಇಂಚ್ ಎಲ್ಲಿ ಬರುತ್ತೆ ಅಲ್ಲೊಂದು ಲೈನ್ ಹಾಕೊಳ್ಳಿ, ಒಂದು ಡಾಟ್ ಹಿಂಗ್ ಇಟ್ಕೊಳ್ಳಿ. ಆರ್ಮ್ ಹೋಲ್ ಶೇಪ್ ಕೊಡ್ಲಿಕ್ಕೆ ಇದು ಫ್ರೆಂಚ್ ಕರ್ವಲ್ ಶೇಪ್ ಕೊಡೋದು ತೋರಿಸಿ ಮ್ಯಾಮ್ ಅಂತ ಹೇಳಿದ್ರಿ. ಹೇಗ್ ಕೊಡೋದು ಅಂತ ನೋಡ್ಕೊಳ್ಳಿ. 1/4 ಚೆಸ್ಟ್ ಮೆಜರ್ ಎಷ್ಟಿದೆ, ಕಾಲ್ ಭಾಗ ಇದೆ ಸುತ್ತಳತೆದು, ಅಲ್ಲಿವರೆಗೂ ಮಾತ್ರ ನಾವು ಶೇಪ್ ಕೊಡ್ಬೇಕು. ಸೊ ಹೇಗಪ್ಪ ಕೊಡೋದು ಅನ್ನೋದನ್ನ ಇವಾಗ ನೋಡ್ಕೊಳ್ಳಿ. ಅಲ್ಲಿ ಆರ್ಮ್ ಇದು ಫ್ರೆಂಚ್ ಕರ್ವ್ ಇಟ್ಕೊಂಡು ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ, 1 ಇಂಚ್ ಡಯಾಗ್ನಲ್ ಏನ್ ತಗೊಂಡಿದ್ವಿ ಆ ಪಾಯಿಂಟ್ಗೂ ಮತ್ತೆ ನಮ್ಮ ಕಂಕ್ಲಿನ್ ಲೈನ್ಗೂ ಸ್ಟ್ರೇಟ್ ಎರಡೂ ಇದಕ್ಕೂ ಮ್ಯಾಚ್ ಆಗ್ಬೇಕು, ಫ್ರೆಂಚ್ ಕರ್ವಿಂಗ್ ಟಚ್ ಆಗ್ಬೇಕು. ಆ ನಂತರ ನೋಡಿ ಪರ್ಫೆಕ್ಟ್ ಆಗಿ ಹೀಗೆ ಕೊಡ್ಬೋದು. ನೋಡಿ ಎಷ್ಟು ಪರ್ಫೆಕ್ಟ್ ಆಗಿ ಬಂದಿದೆ, ಹೌದಾ. ಓಕೆ, ಸೊ ಇದಿಷ್ಟು ಐ ಹೋಪ್ ಅರ್ಥ ಆಗಿದೆ ಅಲ್ಲ ಫ್ರೆಂಡ್ಸ್. ಓಕೆ, ಸೊ ನೆಕ್ಸ್ಟ್ ನಾನು ಆರ್ಮ್ ಹೋಲ್ನ ನೋಡಿ ಹೀಗೆ ಬಿಟ್ಬಿಟ್ಟು ಮೆಜರ್ ಮಾಡಿ ಎಷ್ಟು ಬರುತ್ತೆ ಅಂತ ಹೇಳಿ. ನೋಡಿ ಇಲ್ಲಿ 8 ಬರ್ತಾ ಇದೆ. ಓಕೆ, ಅರ್ಧ ನನಗೆ 8 ಬಾಡಿ ಮೆಜರ್ಮೆಂಟ್ ನಾನು ತಗೊಂಡಾಗ ಇದು 16.5 ಇತ್ತು, ಇಲ್ಲಿ 8 ಇಂಚ್ ಬರ್ತಾ ಇದೆ. ಸೊ ನನಗೇನು ಪ್ರಾಬ್ಲಮ್ ಏನಾಗಲ್ಲ, ಯಾಕಂದ್ರೆ ನಾನು ಅಲ್ಲಿ ಕಟ್ ಮಾಡಿ ಈ ಕಡೆ ಒಳಗಡೆ ಸ್ಟಿಚ್ ಆಗೋದ್ರಿಂದ ಯಾವುದೇ ತರ ಪ್ರಾಬ್ಲಮ್ ಆಗಲ್ಲ. ಓಕೆನಾ ಫ್ರೆಂಡ್ಸ್, ಸೊ ಕಟ್ ಮಾಡ್ಲಿಕ್ಕಿಂತ ಮುಂಚೆ ನೀವು ಹೀಗೆ ನಿಮ್ಮ ಕಂಕ್ಲ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೋಬೇಕು. ಓಕೆನಾ,
ನೆಕ್ಸ್ಟ್ ನೋಡಿ ಕೆಳಗಡೆ ನಾವು ಡಾಟ್ನ ಮಾರ್ಕ್ ಮಾಡಬೇಕು. ಫೋಲ್ಡಿಂಗ್ ಇಂದ 3.6 ಇಂಚಸ್ ದೂರದಲ್ಲಿ ನಮ್ಮ ಡಾಟ್ ಬರಬೇಕು. ಎರಡೂ ಕಡೆ ನನಗೆ ಡಾಟ್ನ ಅಗಲ ಅರ್ಧ ಇಂಚು. ಓಕೆ, ಸೊ ಡಾಟ್ನ ಉದ್ದ ಎಷ್ಟಪ್ಪ ಅಂದ್ರೆ ಕೆಳಗಡೆ 1/2 ಇಂಚ್ ಸ್ಟಿಚಿಂಗ್ ಬಿಟ್ಟು ನಾನು ಟೋಟಲ್ 4 ಇಂಚ್ ತಗೋತಾ ಇದ್ದೀನಿ. ಅಂದ್ರೆ ರೆಡಿ ನಂದು 3.5 ಇಂಚು. ಓಕೆನಾ, ಇಲ್ಲಿ ನೋಡಿ ಹೀಗೆ ಡಾಟ್ನ ಅಗಲ ಏನ್ ಬರುತ್ತೆ ಈ ತರ ಟ್ರಯಾಂಗಲ್ ಹಾಕ್ಬಿಟ್ಟು ಡಾಟ್ ಲೆಗ್ಸ್ ನ ಡ್ರಾ ಮಾಡ್ಕೊಳ್ಳಿ. ಎಷ್ಟು ನಾನು ಎಕ್ಸ್ಪ್ಲೈನ್ ಮಾಡಿರೋದು ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಅಲ್ಲ ಫ್ರೆಂಡ್ಸ್. ಈಗ ನಾನು ಇದು ಹೇಗೆ ಕಟ್ ಮಾಡೋದು ಅಂತ ನೀಟಾಗಿ ತೋರಿಸ್ತೀನಿ, ನೋಡ್ಕೊಳ್ಳಿ. ನೋಡಿ ಇವಾಗ ಕೆಳಗಡೆ ಫಸ್ಟ್ ಕಟ್ ಮಾಡಿ ಅಂಡ್ ದೆನ್ ಸೈಡು ಆರ್ಮ್ ಹೋಲ್ ಶೇಪ್ಸ್ ನ ನೀಟಾಗಿ ಕಟ್ ಮಾಡಿ ಸಾವಕಾಶವಾಗಿ ಮಾಡಿ ಕಟ್ ಮಾಡ್ಬೇಕಾದ್ರೆ ಯಾವುದೇ ಹರಿಬಿರಿ ಮಾಡ್ಕೋಬೇಡಿ. ಓಕೆನಾ ಫ್ರೆಂಡ್ಸ್. ಓಕೆ, ಇವಾಗ ನೆಕ್ಸ್ಟ್ ಆರ್ಮ್ ಹೋಲ್ ಶೇಪ್, ಬ್ಯಾಕ್ ಆರ್ಮ್ ಹೋಲ್ ಶೇಪ್ ನ ನಾನು ಕಟ್ ಮಾಡ್ತಾ ಇದ್ದೀನಿ. ಓಕೆ, ಆನಂತರ ಶೋಲ್ಡರ್ ಲೈನು. ಇಲ್ಲಿ ನಾನು ನೆಕ್ ಶೇಪ್ ಕಟ್ ಮಾಡ್ತಾ ಇಲ್ಲ, ಯಾಕಂತ ಹೇಳಿದ್ರೆ ನಾನು ಕ್ಯಾನ್ವಾಸ್ ಹಾಕ್ಬಿಟ್ಟು ಸ್ಟಿಚ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ನಾನು ಮಾಡ್ತಾ ಇಲ್ಲ ಫ್ರೆಂಡ್ಸ್. ಈಗೇನ್ ಮಾಡಿ ನೀವು ನಾಚ್ ಮಾರ್ಕ್ಸ್ ಗಳನ್ನ ಮಾಡ್ಕೊಂಡ್ಬಿಡಿ ಡಾಟ್ಗೆ. ಅಂಡ್ ದೆನ್ ನಾವು ಸೈಡ್ ಫಿಟ್ ಎಲ್ಲಿ ಮಾಡ್ತೀವಿ ಅಲ್ಲಿ ಕೆಳಗಡೆನು ಸೊಂಟದ ಹತ್ರನು ಅಂಡ್ ದೆನ್ ಚೆಸ್ಟ್ ಲೈನ್ ಅಲ್ಲೂ ಅಷ್ಟೇ 1/4 ಚೆಸ್ಟ್ ಏನಿತ್ತಲ್ಲ ಅಲ್ಲಿ ಕಾಲ್ ಭಾಗ ಇದೆ ಸುತ್ತಳತಿದ್ದು ಅಲ್ಲೂ ಕೂಡ ಹೀಗೆ ಒಂದು ನಾಚ್ ಮಾಡಿ ಅಂಡ್ ದೆನ್ ಇದು ಕತ್ತಿನ ಅಗಲ ಏನ್ ತಗೊಂಡಿದ್ವಿ ಅದು ಅಲ್ಲೂ ಕೂಡ ಒಂದು ನಾಚ್ ಮಾಡಿ. ಈ ತರ ಎಲ್ಲ ನಾಚ್ ಮಾರ್ಕ್ ಮಾಡೋದ್ರಿಂದ ಏನಾಗುತ್ತೆ ನಮಗೆ ಸ್ಟಿಚ್ ಮಾಡ್ಬೇಕಾದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಓಕೆ, ಮಾರ್ಕ್ ಮಾಡೋ ಅಗ್ಲಗ್ಲ ಟೇಪ್ ತಗೊಂಡ್ ಮಾರ್ಕ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಓಕೆ, ಸೊ ನೆಕ್ಸ್ಟ್ ನೋಡಿ ಈ ಬಾಕಿ ಉಳಿದಿರೋ ಬಟ್ಟೆನಲ್ಲಿ ನಾನು ಈ ಫ್ರಂಟ್ ಪಾರ್ಟ್ ಕಟ್ ಮಾಡ್ತೀನಿ. ಫೋಲ್ಡಿಂಗ್ ಸೈಡು ನೋಡಿ ನನ್ನ ಕಡೆ ಇದೆ, ಓಪನ್ ಎಡ್ಜು ಆ ಕಡೆ ಇದೆ. ಓಕೆನಾ, ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಇಲ್ಲಿ ಓಪನ್ ಇದೆ. ಎಡ್ಜಿಂದ ಅರ್ಧ ಇಂಚ್ ಅಷ್ಟು ದೂರದಲ್ಲಿ ನಾವು ಇವಾಗ ಏನು ಬ್ಯಾಕ್ ಪಾರ್ಟ್ ಕಟ್ ಮಾಡಿದ್ವಿ ಅಲ್ವಾ ಅದನ್ನ ಹೀಗೆ ಹಾಕೊಳ್ಳಿ. ಓಕೆ, ಯಾಕೆ ಎಡ್ಜಿಂದ ಅರ್ಧ ಅಂದ್ರೆ ನಮಗೆ ಮುಂಭಾಗದಲ್ಲಿ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಹೊಲಿತೀವಿ ಅದಕ್ಕೋಸ್ಕರ. ಸೊ ಬ್ಯಾಕ್ ಸೈಡ್ ಹಿಂಗೆ ಇಟ್ಕೊಂಡು ಬ್ಯಾಕ್ ಲೆಂತ್ ಎಷ್ಟಿದೆ ಅಷ್ಟನ್ನ ಮಾರ್ಕ್ ಮಾಡಿ ಫ್ರೆಂಡ್ಸ್. ಓಕೆನಾ, ಅಂಡ್ ದೆನ್ ಕತ್ತಿನ ಅಗಲ, ಶೋಲ್ಡರು, ಸೈಡ್ ಜಾಯ್ನಿಂಗ್ ಪಾಯಿಂಟ್ ಏನಿದೆ ಅದೆಲ್ಲಾನು. ಓಕೆ, ಕೆಳಗಡೆ ನಾನು 1/2 ಇಂಚ್ ತಗೊಂಡಿಲ್ಲ, ಮೇಲ್ ಮಾತ್ರ ತಗೊಂಡಿದ್ದೀನಿ, ನೆನಪಿರ್ಲಿ. ಓಕೆನಾ, ಸೊ ಈ ತರ ಎಲ್ಲಾ ಪಾಯಿಂಟ್ಸ್ಗಳು ಎಲ್ಲೆಲ್ಲಿ ಬರುತ್ತೆ ಅಲ್ಲಿ ಲೈನ್ ಡ್ರಾ ಮಾಡ್ಕೊಳ್ಳಿ. ಓಕೆ, ನೋಡಿ ಹೀಗೆ ಫೋಲ್ಡಿಂಗ್ ಎಡ್ಜ್ ಇಂದ ನಾನು ಆಲ್ರೆಡಿ 1/2 ಇಂಚ್ ಬಿಟ್ಟು ಮಾರ್ಕ್ ಮಾಡಿದ್ದೀನಿ. ಅಲ್ಲಿಂದ ನನ್ನ ಕತ್ತಿನ ಅಗಲ 2.5. ಫ್ರಂಟ್ ನೆಕ್ ಡೀಪ್ ಎಷ್ಟಿದೆ ನೋಡಿ, ನಾನು 6.5 ಅಥವಾ 7 ಇಂಚು ಮೇಲ್ ಸ್ಟಿಚಿಂಗಿಗೂ ಸೇರಿಸಿ ನಾನು 6.5 ಪ್ಲಸ್ ಅರ್ಧ ಅಂದ್ರೆ 7 ಇಂಚ್ ತಗೊಂಡಿದ್ದೀನಿ. ಆ 1/2 ಇಂಚ್ ಏನಿದೆ ನೋಡಿ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಹೊಲಿಲಿಕ್ಕೆ ನಾನು ಬಿಟ್ಟಿರೋದು ಎಕ್ಸ್ಟ್ರಾ. ಓಕೆ, ಅದನ್ನ ಬಿಟ್ಟು ನಾನು ಈ ಕಡೆ ಕೆಳಗಡೆ 3 ಇಂಚ್ ತಗೊಂಡಿದ್ದೀನಿ ಅಗ್ಲ, ಕತ್ತಿನ ಅಗ್ಲ. ಸೊ ಹೀಗೆ ಫ್ರೆಂಚ್ ಕರ್ವ್ ಹೆಲ್ಪ್ ಇಂದ ಒಂದು ರೌಂಡ್ ಶೇಪ್ ನ ಕೊಡಿ. ಓಕೆನಾ, ಸೊ ಈಗ ಮುಂಭಾಗದ ಏನು ಕಂಕ್ಲೀನ್ ಶೇಪ್ ಕೊಡೋದು ಹೇಗೆ. ಸೊ ಅದಕ್ಕೇನು ಅಂದ್ರೆ ಒಳಗಡೆ 1/2 ಇಂಚ್ ತಗೊಂಡು ಒಂದು ಸ್ಟ್ರೇಟ್ ಲೈನ್ ನ ಡ್ರಾ ಮಾಡ್ಕೊಳ್ಳಿ. ಹೀಗೆ ನಾನು ಮಾಡ್ತಿದ್ದೀನಲ್ಲ ಹಾಗೆ. ಆ ನಂತರ ಏನ್ ಮಾಡಿ ಇದ್ರದ್ದು ಮಿಡ್ ಪಾಯಿಂಟ್ ತಗೊಳ್ಳಿ, ಎಷ್ಟು ಬರುತ್ತೆ ಅಂದ್ರೆ ಮಧ್ಯ ಭಾಗ ಅಳತೆ ಮಾಡಿ ಅದು ಎಷ್ಟಿದೆ ಅದ್ರದ್ದು ಅರ್ಧ. ಸೊ ಫ್ರೀ ಹ್ಯಾಂಡ್ ಆಗೋದ್ರೂ ಕೊಡ್ಬೋದು ಅಥವಾ ಫ್ರೆಂಚ್ ಕರ್ವ್ ಯೂಸ್ ಮಾಡೋದ್ರೂ ಕೊಡಬಹುದು. ಫ್ರೆಂಚ್ ಕರ್ವ್ ಯೂಸ್ ಮಾಡಿ ಹೇಗೆ ಕೊಡ್ತೀರಿ ನೋಡಿ, ಡಯಾಗ್ನಲ್ ಹಿಂಗ್ ಅಡ್ಡವಾಗಿ ಮುಂಭಾಗದ ಅಕ್ಲ ಶೇಪ್ ಕೊಡೋದಕ್ಕೆ 1 ಇಂಚ್ ತಗೊಳ್ಳಿ. ಆ 1 ಇಂಚಿಂದ 1/4 ಚೆಸ್ಟ್ ಮೆಜರು ಮತ್ತೆ 1/2 ಇಂಚ್ ತಗೊಂಡಿದ್ವಿ ಅಲ್ವಾ, 1/2 ಮಿಡ್ ಪಾಯಿಂಟ್ ಅಲ್ಲಿಗೆ ಫ್ರೆಂಚ್ ಕರ್ವ್ ಇಟ್ಕೊಂಡು ಹೀಗೆ ಶೇಪ್ ಕೊಡಿ. ಇದು ನಮ್ಮ ಮುಂಭಾಗದ ಕಂಕ್ಲಿನ ಶೇಪ್. ಓಕೆನಾ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ನಾವು ಡಾಟ್ ಮಾರ್ಕ್ ಮಾಡಬೇಕು. ಸೊ ಬಸ್ಟ್ ಪಾಯಿಂಟ್ ಅಂತ 10 ಇಂಚ್ ಇದೆ. ಸೊ ಇದು ಡಾಟ್ ಮಾರ್ಕ್ ಮಾಡಕ್ ನಮಗೆ ಬಸ್ಟ್ ಪಾಯಿಂಟ್ ಬೇಕೇ ಬೇಕು. ಸೊ ಈ 10 ಇಂಚ್ ಹೇಗ್ ಬಂತು ಅಂತ ಕ್ಯಾಲ್ಕುಲೇಷನ್ಸ್ ನನ್ನ ಪ್ರೀವಿಯಸ್ ವಿಡಿಯೋದಲ್ಲೂ ಇದೆ, ಡೀಟೇಲ್ ಆಗಿ ನೋಡಿ. ಹೇಗೆ ಅಂದ್ರೆ ಈ ಅಳತೆಗೆ ಎದೆ ಸುತ್ತಳತೆ ಕಾಲ್ ಭಾಗ ತಗೋಬೇಕು. 9 ಪ್ಲಸ್ 1 ಇಂಚು 10 ಇಂಚ್ ಬರುತ್ತೆ. ಸೊ 10 ಇಂಚು ಎಲ್ಲಿ ಬರುತ್ತೆ ಮೇಲ್ಗಡೆಯಿಂದ ಮಾರ್ಕ್ ಮಾಡಬೇಕು. ಓಕೆನಾ, ಸೊ ಈ 10 ಇಂಚ್ ಮೇಲಿಂದ ಮಾರ್ಕ್ ಮಾಡ್ತೀರಾ ಅಂದ್ರೆ ಸ್ಟಿಚಿಂಗ್ ಅಲೈನ್ಸು ಸೇರಿ ನೀವು ಮೇಲಿಂದ 10.5 ಇಂಚು ಎಲ್ಲಿ ಬರುತ್ತೆ ಅಲ್ಲಿಗೆ ನೋಡಿ ಹೀಗೆ ಇಟ್ಕೊಳ್ಳಿ. 10 ಪ್ಲಸ್ 1/2 ಇಂಚು ಓಕೆ ಎಲ್ಲಿ ಬರುತ್ತೆ ಅಲ್ಲಿ ಒಂದು ಡಾಟ್ ಪಾಯಿಂಟ್ ಇಟ್ಕೊಳ್ಳಿ. ಓಕೆನಾ, ಇದು ಅರ್ಥ ಆಗಿದೆ ಅಲ್ವಾ. ಸೊ ಇದು ಯಾಕಪ್ಪ ಮಾರ್ಕ್ ಮಾಡ್ತೀವಿ ಅಂತ ಹೇಳಿದ್ರೆ ನಮ್ಮ ಎಲ್ಲಾ ಡಾಟ್ಗಳನ್ನ ಹೊಲಿಲಿಕ್ಕೋಸ್ಕರ ಈ ಅಳತೆ ಬೇಕೇ ಬೇಕು. ನೋಡಿ ಇಲ್ಲಿ ನಾನು ಫ್ರಂಟ್ ಉದ್ದ ಎಷ್ಟು ತಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು 15 ಇದೆ, ಅಂದ್ರೆ 14.5 ಪ್ಲಸ್ ಅರ್ಧ ಅಷ್ಟೇ ನಾನು ತಗೊಂಡಿರೋದು. ಈ ಪಾಯಿಂಟ್ ಇಂದ ಒಂದು ಲೈನ್ ನ ಹೀಗೆ ಡ್ರಾ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ, ಇಲ್ಲಿ ನಂದು ಬಸ್ಟ್ ಪಾಯಿಂಟ್ ಬಂತಲ್ಲ ಅಲ್ಲಿ ಒಂದು ಲೈಟ್ ಆಗಿ ಒಂದು ಲೈನ್ ಹಾಕಿ, ಇನ್ನೊಂದಿದೆ 13 ಇಂಚು ಅಂತ. ಸೊ ದಟ್ ಈಸ್ ಕಾಲ್ಡ್ ಬಸ್ಟ್ ರೇಡಿಯಸ್ ಅಂತ. ಅಂದ್ರೆ ನಮ್ಮ ಪಟ್ಟಿ ಶೇಪ್ ಎಲ್ಲಿ ಬರಬೇಕು ಅಂತ ಹೇಳಿ ಅದು. ಓಕೆ, ಅದು ನಮ್ಮ ಬಾಡಿ ಮೆಜರ್ಮೆಂಟ್ ಅಲ್ಲಿ ತಗೋತೀವಿ. 13 ಇದೆ,
ಅದಕ್ಕೆ ಅರ್ಧ ಇಂಚ್ ಎಕ್ಸ್ಟ್ರಾ ಸ್ಟಿಚಿಂಗಿಗೆ ಸೇರಿಸಿ ನಾನು ಒಂದು ಲೈನ್ ನ ಡ್ರಾ ಮಾಡ್ಕೊಳ್ತೀನಿ. ಮೇಲ್ಗಡೆ ಅರ್ಧ ಇಂಚ್ ಸ್ಟಿಚಿಂಗಿಗೆ ಹೋಗುತ್ತಲ್ವಾ ಅದಕ್ಕೆ. ಸೊ ಇಲ್ಲಿ ನಾನು ಮಾರ್ಕ್ ಮಾಡ್ತಿರೋದು ಕೆಳಗಡೆ ಹೊಲಿಲಿ, ಕೆಳಗಡೆ ಪಟ್ಟಿ ಅಟ್ಯಾಚ್ ಮಾಡ್ಲಿಕ್ಕೆ 1/2 ಇಂಚ್. ಓಕೆ, ಇದಿಷ್ಟು ಅರ್ಥ ಆಗಿದೆ ಅಲ್ವಾ? ಸೊ ಈಗ ನನ್ಗೆ ಕೆಳಗಡೆ ಬಸ್ಟ್ ಲೈನ್ ಪಾಯಿಂಟ್ ಬಂದಿದೆ. ಸೊ ಎಲ್ಲಿ ನನ್ನ ಡಾಟ್ ಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ, ಡಾಟ್ ಎಲ್ಲಿ ಬರಬೇಕು ಹೇಗ್ ನೋಡ್ತೀರಿ? ಎದೆ ಸುತ್ತಳತೆಯ 10ನೇ ಒಂದು ಭಾಗ ಎಷ್ಟು ಬಂತು? 3.6. ದಟ್ ಈಸ್ ಮೈ ಡಾಟ್ ಪ್ಲೇಸ್ಮೆಂಟ್. ಓಕೆ, ಡಾಟ್ ಎಲ್ಲಿ ಹೊಲಿಬೇಕು ಅನ್ನೋ ಜಾಗ 3.6. ನೋಡಿ, ಆ ಕಡೆ 1/2 ಇಂಚ್ ಏನಿದೆ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಬಿಟ್ಟು 3.6 ಇಂಚ್ ಎಲ್ಲಿ ಬರುತ್ತೆ ಅಲ್ಲಿ ಮಾಡಿ. ದಟ್ ಈಸ್ ಮೈ ಬಸ್ಟ್ ಪಾಯಿಂಟ್. ಐ ಹೋಪ್ ಇದು ಅರ್ಥ ಆಯ್ತಲ್ಲ ಫ್ರೆಂಡ್ಸ್? ನೋಡಿ, ಇವಾಗ ಬಸ್ಟ್ ಪಾಯಿಂಟ್ ಇಂದ 1 ಇಂಚ್ ಕೆಳಗಡೆ ಮಾರ್ಕ್ ಮಾಡಿ ಅದು ಎಷ್ಟುದ್ದ ಬರುತ್ತೆ ಅಷ್ಟುದ್ದನೂ ತಗೊಳ್ಳಿ. ಅದು ನಂದು ವೇಸ್ಟ್ ಡಾಟ್, ಸೊಂಟದ ಡಾಟ್. ಓಕೆ, ಸೊ ಆ ಕಡೆ ಈ ಕಡೆ ನಾನು ಸೊಂಟದ ಡಾಟ್ ಅಗ್ಲಕ್ಕೆ 1.5 ಇಂಚ್ ತಗೋತಾ ಇದ್ದೀನಿ. ಓಕೆ, 1.5 ಇಂಚ್ ಹೇಗ್ ಬಂತು? ಕೆಲವ್ರಿಗೆಲ್ಲರಿಗೂ ಎಷ್ಟು ಬೇಕಷ್ಟು ಇಟ್ಬಿಡ್ತಾರೆ. ಸೊ ಅದು ಕ್ಯಾಲ್ಕುಲೇಷನ್ಸ್ ನಾನು ಇವತ್ತು ಹೇಳ್ಕೊಡ್ತಾ ಇದ್ದೀನಿ ನೋಡಿ, ಯಾರು ಹೇಳ್ಕೊಟ್ಟಿಲ್ಲ ಅನ್ಕೊಳ್ತೀನಿ. ನಮ್ ಸೊಂಟದ ಸುತ್ತಳತೆ ಮತ್ತೆ ಎದೆ ಸುತ್ತಳತೆನ ತಗೊಳ್ಳಿ. ಓಕೆ, ಈಗ ಏನ್ ಮಾಡಿ ಅಂತ ಹೇಳಿದ್ರೆ, ಎದೆ ಸುತ್ತಳತೆಯಲ್ಲಿ ನಮ್ಮ ಸೊಂಟದ ಸುತ್ತಳತೆನ ಮೈನಸ್ ಮಾಡಿ ಕಳೀರಿ. 36ರಲ್ಲಿ 30ನ ಮೈನಸ್ ಮಾಡಿದ್ರೆ ಎಷ್ಟು ಬಂತು? ನಮಗೆ 6 ಇಂಚ್ ಬಂತು. ಓಕೆನಾ? ಸೊ ಈ 6 ಇಂಚ್ನ ಡಬಲ್ ಅಂದ್ರೆ 2 ಭಾಗ ಮಾಡ್ಬೇಕು. ಯಾಕೆ 2 ಭಾಗ ಮಾಡ್ಬೇಕು ಅಂತ ಹೇಳಿದ್ರೆ, ನಮ್ದು ಫ್ರಂಟ್ 2 ಪಾರ್ಟ್ ಇರುತ್ತೆ, ಹೌದಾ? ಆ ಕಡೆ ಒಂದು ಈ ಕಡೆ ಒಂದು ಇರುತ್ತೆ. ಸೊ ಹಾಗಾಗಿ 2 ಮಾಡಿದಾಗ ಎಷ್ಟು ಬಂತು? 3 ಇಂಚ್ ಬಂತು. ಆ 3 ಇಂಚನ್ನ ನಾವು ಇಲ್ಲಿ ಕಾಣಿಸ್ತಿದಲ್ಲ ನೋಡಿ ಫ್ರೆಂಡ್ಸ್, ಈ 3 ಇಂಚನ್ನ ಡಾಟ್ ಇಂದ ಪಾಯಿಂಟ್ ಇಂದ ಆ ಕಡೆ ಈ ಕಡೆ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕು. ಅಂದ್ರೆ 3 ಇಂಚ್ ಅನ್ನ ಅರ್ಧ ಮಾಡಿದ್ರೆ ಎಷ್ಟಾಗತ್ತೆ? 1.5 ಇಂಚ್ ಆ ಕಡೆ, 1.5 ಇಂಚ್ ಈ ಕಡೆ. ಐ ಹೋಪ್ ಅರ್ಥ ಆಯ್ತಲ್ಲ ಇವಾಗ ನಾನು ಹೇಳಿದ್ದು? ಸೊ ಇದು ನಮ್ಮ ಡಾಟ್ ಅಗ್ಲ ಎಷ್ಟು ಬೇಕಷ್ಟು ಇಡ್ಬೇಕು. ಕೆಲವ್ರು 3/4 ಇಂಚ್ ಹೇಳ್ತಾರೆ, ಕೆಲವರು ಅರ್ಧ ಇಂಚು, 1 ಇಂಚು ಅಂತಾರೆ. ಹಾಗಲ್ಲ, ನಮ್ಮ ಎದೆ ಸುತ್ತಳತೆ ಮತ್ತೆ ಸೊಂಟದ ಸುತ್ತಳತೆ ಪ್ರಕಾರ ನಾವು ಅಗ್ಲ ತಗೋಬೇಕು. ಓಕೆನಾ? ಈ ತರ ಡಾಟ್ ನ ಡ್ರಾ ಮಾಡ್ಕೊಳ್ಳಿ. ಈಗ ಪಟ್ಟಿ ಶೇಪ್ ಕೊಡ್ತಾರೆ, ನೋಡಿದೀರ ಅಲ್ವಾ? ಸೊ ನಮ್ದು ಪಟ್ಟಿ ಹೇಗಿರುತ್ತೆ, ಡಿಫ್ರೆಂಟ್ ಆಗಿ ಶೇಪ್ಸ್ ಇರುತ್ತಲ್ವಾ? ಸೊ ಆ ಪಟ್ಟಿ ಶೇಪ್ಗೆ ಇಲ್ಲಿ ಎಷ್ಟು ಕೊಡಬೇಕು ಮಾರ್ಕ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ನೋಡಿ, ನಾನು ಕೆಳಗಡೆ 1/2 ಇಂಚ್ ಬಿಟ್ಟು ನಾನು ಟೋಟಲಿ 1.5 ಇಂಚ್ ತಗೋತಾ ಇದ್ದೀನಿ. ಕೆಳಗಡೆ ಸ್ಟಿಚಿಂಗಿಗೆ 1/2 ಇಂಚ್ ಬಿಟ್ಟು ಈ ತರ ಒಂದು ಕ್ರಾಸ್ ಆಗಿ ಲೈನ್ ನ ಡ್ರಾ ಮಾಡ್ಕೊಳ್ಳಿ. ಓಕೆನಾ? ಐ ಹೋಪ್ ಇದಿಷ್ಟು ಅರ್ಥ ಆಗಿದೆ ಅಲ್ಲ ಫ್ರೆಂಡ್ಸ್? ಈಗ ನೋಡಿ, ಸೆಂಟರ್ ಫ್ರಂಟ್ ಡಾಟ್ ಅಂತ ಹೇಳ್ತೀವಿ, ಅಂದ್ರೆ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಕಡೆ ಬರುತ್ತಲ್ಲ ಆ ಡಾಟ್. ಅದು ಎಲ್ಲಿ ಬರ್ಬೇಕಪ್ಪ ಅಂತ ಹೇಳಿದ್ರೆ, ನೋಡಿ ಹೀಗೆ ಇಟ್ಕೊಳ್ಳಿ. ಬಸ್ಟ್ ಪಾಯಿಂಟ್ ಇಂದ 1.5 ಇಂಚ್ ಬಿಡಿ. ಎಷ್ಟು ದೂರದಲ್ಲಿ ಬರುತ್ತೆ ಅಷ್ಟು ದೂರದಲ್ಲಿ ನಮ್ಗೆ ಒಂದು ಡಾಟ್ ನ ಲೈನ್ ನ ಡ್ರಾ ಮಾಡ್ಕೊಳ್ಳಿ. ಓಕೆನಾ? ನೆಕ್ಸ್ಟ್ ನೋಡಿ, ನಮ್ದು ಆರ್ಮ್ ಹೋಲ್ ಶೇಪ್, ಆರ್ಮ್ ಹೋಲ್ ಹತ್ರ ಬರೋ ಡಾಟು. ಈಗ ಸ್ಟ್ರೇಟ್ ಇಟ್ಕೊಳ್ಳಿ. ಬಸ್ಟ್ ಪಾಯಿಂಟ್ ಇಂದ 2 ಇಂಚ್ ಬಿಟ್ಬಿಡಿ, ಒಂದು ಸ್ಟ್ರೇಟ್ ಲೈನ್ ಹಾಕೊಳ್ಳಿ ಕಂಕ್ಲಿನ್ ಶೇಪ್ ವರ್ಗು. ಓಕೆನಾ? ಇದು ನಮ್ದು ಕಂಕ್ಲಿನ ಡಾಟ್. ನೆಕ್ಸ್ಟ್ ನೋಡಿ, ಸೈಡ್ ಡಾಟ್ ಎಲ್ಲಿ ಬರಬೇಕು ಅಂತ 1/2 ಇಂಚ್ ಸ್ಟಿಚಿಂಗ್ ಬಿಟ್ಟಿದೀವಲ್ಲ ಅಲ್ಲಿಂದ 1.5 ಇಂಚ್ ದೂರದಲ್ಲಿ ಮಾರ್ಕ್ ಮಾಡಿ. ಓಕೆ, ಹೀಗೆ 1/2 ಇಂಚ್ ಬಿಟ್ಟು 1.5 ಅಂದ್ರೆ ಟೋಟಲ್ ಕೆಳಗಡೆಯಿಂದ 2 ಇಂಚ್ ತಗೊಳ್ಳಿ. ಸೊ ಈಗ ಬಸ್ಟ್ ಪಾಯಿಂಟ್ ಇಂದ ಹೀಗೆ ಇಟ್ಕೊಳ್ಳಿಲ್ಲ ಟೇಪ್ ಅಥವಾ ಸ್ಕೇಲ್ ನ. ಓಕೆ, ಸೊ ಬಸ್ಟ್ ಪಾಯಿಂಟ್ ಇಂದ 2.5 ಇಂಚ್ ಬಿಟ್ಬಿಡಿ. ಓಕೆ, 36 ಚೆಸ್ಟ್ಗೆ ಬಸ್ಟ್ ಪಾಯಿಂಟ್ ಇಂದ 2.5 ಇಂಚ್. ಓಕೆ, ಸೊ ಹೀಗೆ ಬಿಟ್ಟು ಒಂದು ಸ್ಟ್ರೇಟ್ ಲೈನ್ ಹಾಕೊಳ್ಳಿ. ಕೆಳಗಡೆ ನಾವು ಕರ್ವ್ ಶೇಪ್ಸ್ ಕೊಡಬಹುದು, ನೋಡಿ ಇಲ್ಲಿ ಕಾಣಿಸ್ತಾ ಇದೆಲ್ಲ, ಬಟ್ ಬೇಡ. ಈ ಡಾಟ್ ಹೊಲಿಯೋದ್ರಿಂದ ಕರ್ವ್ ಶೇಪ್ ನ ಅವಶ್ಯಕತೆ ಇರೋದಿಲ್ಲ. ನೋಡಿ ಫ್ರೆಂಡ್ಸ್, ಈಗ ನಾನು ಕಟ್ ಮಾಡಿ ತೋರಿಸ್ತೀನಿ ಫ್ರಂಟ್ ಪಾರ್ಟ್. ಐ ಹೋಪ್ ಎಲ್ಲ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ, ಮಾರ್ಕಿಂಗ್ಸ್ ಎಲ್ಲಾನು. ಓಕೆ, ಹೇಗೆ ಕಟ್ ಮಾಡೋದು ನೋಡಿ. ಮೇಲ್ಗಡೆ ಫಸ್ಟ್ ನಾನು ಶೋಲ್ಡರ್ ಲೈನ್ ಏನಿದೆ ಅದನ್ನ ಕಟ್ ಮಾಡ್ತಾ ಇದ್ದೀನಿ. ಓಕೆ, ನಿಮ್ಗೆ ಏನೇ ಡೌಟ್ ಇದ್ರು ದಯವಿಟ್ಟು ನಿಮ್ ಕಾಮೆಂಟ್ಸ್ ಮುಖಾಂತರ ನನಗೆ ತಿಳಿಸಿ. ಓಕೆ, ನೋಡಿ, ನೆಕ್ಸ್ಟ್ 1/2 ಇಂಚ್ ನಾನು ಏನ್ ಬಿಟ್ಟಿದ್ದೀನಿ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಹೊಲಿಲಿಕ್ಕೆ, ಅದನ್ನ ಬಿಟ್ಟು ಕಟ್ ಮಾಡ್ತಾ ಇದ್ದೀನಿ. ಓಕೆನಾ? ಆ ಕಡೆ ಸೈಡ್ ಸೆಲ್ವೆಡ್ಜ್ ಇದೆ, ಸೆಲ್ವೆಡ್ಜ್ ನ ಬಿಟ್ಬಿಟ್ಟು ನಾನು ಕಟ್ ಮಾಡ್ಕೋತಾ ಇದ್ದೀನಿ. ಓಕೆ, ನೆಕ್ಸ್ಟ್ ನೋಡಿ, ಪಟ್ಟಿ ಶೇಪು ಹೀಗೆ. ಓಕೆ, ಸೊ ದೆನ್ ಫುಲ್ ಬಾಟಮ್ ಫುಲ್ಲು ನೀಟಾಗಿ ಹೀಗೆ ಕಟ್ ಮಾಡಿ. ಓಕೆ, ಸೊ ಇಲ್ಲಿ ಈ ಕಡೆ ಸೈಡ್ ನೋಡಿ, ಏನು ಎಕ್ಸ್ಟ್ರಾ ತಗೊಂಡಿದ್ವಿ ಅಲ್ವಾ ನಾವು, ಅದಷ್ಟು ಸೇರಿಸಿ ನಾನು ಕಟ್ ಮಾಡ್ಕೋತಾ ಇದ್ದೀನಿ. ಓಕೆ, ಸೊ ಇದಿಷ್ಟು ನನ್ನ ಮುಂಭಾಗದ ಶೇಪು. ಈಗ ಆರ್ಮ್ ಹೋಲ್ ಶೇಪ್ ಕಟ್ ಮಾಡೋಣ. ಮುಂಭಾಗದ ಕಂಕ್ಲಿನ್ ಶೇಪ್ನ ಕಟ್ ಮಾಡ್ಬೇಕಾದ್ರೆ ಸ್ವಲ್ಪ ಸಾವಕಾಶವಾಗಿ ಸಮಾಧಾನವಾಗಿ ಮಾಡಿ ಫ್ರೆಂಡ್ಸ್. ಓಕೆನಾ? ನೋಡಿ, ನೆಕ್ಸ್ಟ್ ಮುಂಭಾಗದ
ಇದು ಏನು ಫ್ರಂಟ್ ನೆಕ್ ಶೇಪ್ ಹೇಗೆ ಕಟ್ ಮಾಡ್ತೀರಿ ಈಗ ಅದೇ ನೀಟಾಗಿ ಬಂದಿದೆ ಅದು. ಸೊ ಇಲ್ಲಿ ನಾನು ಪೈಪಿಂಗ್ ಹಾಕೋದ್ರಿಂದ ನಾನು ನೆಕ್ ಶೇಪ್ ಕಟ್ ಮಾಡ್ತಿದ್ದೀನಿ, ವೆರಾಸ್ ಇನ್ ದ ಫ್ರಂಟ್ ಬ್ಯಾಕ್ ಪಾರ್ಟ್ ಅಲ್ಲಿ ನಾನು ಕಟ್ ಮಾಡಿಲ್ಲ ನೆಕ್ ಶೇಪ್. ಓಕೆನಾ. ಸೊ ಇದಾಗಿದ ತಕ್ಷಣ ಏನ್ ಮಾಡಿ, ಫಸ್ಟ್ ಕೆಲಸ ನಿಮ್ದು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಡಾಟ್ ಎಲ್ಲೆಲ್ಲಿ ಬರುತ್ತೆ ಅಲ್ಲೊಂದು ಹೀಗೆ ನಾಚ್ ಮಾರ್ಕ್ ಹಾಕೋತಾ ಹೋಗಿ. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್. ಓಕೆ, ಬಿಗಿನರ್ಸ್ಗಂತೂ ನಾನು ಹೇಳ್ತೀನಿ, ಪ್ರತಿ ಸರಿ ನೀವು ಮಾರ್ಕ್ ಮಾಡೋದು ಅವಶ್ಯಕತೆನೇ ಬರಲ್ಲ ಈಗ ನಾಚ್ ಮಾಡಿದ್ರೆ. ಓಕೆನಾ, ಈ ತರ ನೀಟಾಗಿ ನಾಚ್ ಮಾಡ್ಕೊಳ್ಳಿ. ಸೊ ಒಂದ್ ಸೈಡ್ ನಾವೇನ್ ಡ್ರಾ ಮಾಡಿದೀವಿ ಅದನ್ನ ಇನ್ನೊಂದ್ ಸೈಡ್ ಅನ್ನ ಟ್ರೇಸ್ ಮಾಡ್ಕೋಬಹುದು. ಟ್ರೇಸಿಂಗ್ ವೀಲ್ ಅಂತ ಒಂದ್ ಬರುತ್ತೆ, ಅದರಿಂದ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ಫ್ರೆಂಡ್ಸ್. ಓಕೆನಾ. ಸೊ ಈಗ ಉಳಿದಿರೋ ಬಟ್ಟೆನಲ್ಲಿ ನಾವು ಸ್ಲೀವ್ ನ ಹೇಗ್ ಕಟ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಆಲ್ರೆಡಿ ಒಂದು ಫೋಲ್ಡ್ ಇದೆ, ಅದನ್ನ ಮತ್ತೆ ಇನ್ನೊಂದು ಫೋಲ್ಡ್ ನ ಆ ಕಡೆ ಹಾಕೊಳ್ಳಿ. ನೋಡಿ, ಓಪನ್ ಸೈಡು ಆ ಕಡೆ ಇದೆ, ಫೋಲ್ಡಿಂಗ್ ಸೈಡು ನನ್ನ ಕಡೆ ಇಟ್ಕೊಂಡಿದ್ದೀನಿ. ಓಕೆ, ಸೊ ದಿಸ್ ಈಸ್ ಯೋರ್ ಕನ್ವಿನಿಯಂಟ್. ಯಾವಾಗ್ಲೂ ಫೋಲ್ಡಿಂಗ್ ಕಡೆಯಿಂದಾನೇ ನಾವು ಡ್ರಾಯಿಂಗ್ ಮಾಡೋದ್ರಿಂದ ಫೋಲ್ಡಿಂಗ್ ನಮ್ ಕಡೆ ಇರ್ಬೇಕು ಯಾವಾಗ್ಲೂ. ಕೆಳಗಡೆ ಏರೋಪೇರ್ ಇರುತ್ತೆ ಬಟ್ಟೆ, ಸೊ ಒಂದು ಲೈನ್ ನ ಡ್ರಾ ಮಾಡ್ಕೊಳ್ಳಿ, ಅದು ಕಟ್ ಮಾಡಿ ತೆಕ್ಕೊಳ್ಳೋಣ. ಆ ನಂತರ 1/2 ಇಂಚ್ ಸ್ಟಿಚಿಂಗ್ ತಗೊಳ್ಳೋಣ. ಓಕೆ, ಸ್ಲೀವ್ ಲೆಂತ್ ನೋಡಿ 5 ಅಥವಾ 6 ಇಂಚ್ ಇದೆ, ನಾನು 5 ಇಂಚಿಗೆ ಮಾಡ್ತಾ ಇದ್ದೀನಿ. ಓಕೆ, ಸೊ 1/2 ಇಂಚ್ ಬಿಟ್ಟು ಕೆಳಗಡೆ ನಾನು 1/2 ಇಂಚ್ ಏನು ಹೊಲಿಲಿಕ್ಕೆ ತಗೊಂಡಿದೆ ಅದನ್ನ ಬಿಟ್ಟು 5 ಪ್ಲಸ್ ಮೇಲ್ಗಡೆ ಅರ್ಧ ಇಂಚು ಹೊಲಿಲಿಕ್ಕೋಸ್ಕರ. ಓಕೆ, ಇದಿಷ್ಟು ಅರ್ಥ ಆಗಿದೆ ಅಲ್ವಾ? ಲೈನ್ ಡ್ರಾ ಮಾಡಿ. ಈಗ ಇಲ್ಲಿ ಶೇಪ್ ಕೊಡ್ಬೇಕಲ್ವಾ ಸ್ಲೀವ್ ಆರ್ಮ್ ಹೋಲು. ಸೊ ನಮ್ದು ಎಷ್ಟು ಚೆಸ್ಟ್ ಮೆಜರು 36. ಸೊ 36ಕ್ಕೆ ನಾವು ಸ್ಲೀವ್ ಕ್ಯಾಪ್ ಶೇಪ್ ತೆಗಿಯೋದು ಹೇಗೆ? 36 ಡಿವೈಡೆಡ್ ಬೈ 12, 12 ಮೂರ್ಲೆ 36, ಕರೆಕ್ಟಾ? ಸೊ 12 ಮೂರ್ಲೆ. ಸೊ ಮೇಲಿಂದ ನಾವು ಎಷ್ಟು ದೂರದಲ್ಲಿ ನಮ್ಮ ಶೇಪ್ ತೆಗಿಲಿಕ್ಕೆ ಮಾರ್ಕ್ ಮಾಡಬೇಕು? 3 ಇಂಚ್ ದೂರದಲ್ಲಿ. ಓಕೆ, ಸೊ ಹೀಗೆ 3 ಇಂಚ್ ಮಾರ್ಕ್ ಮಾಡಿ. ಈ ಕಡೆ ಸೈಡ್ ಇವಾಗ ನೋಡಿ, ಇದು ನಂದು 8.5 ಇದೆ. ಓಕೆ, ಅಗ್ಲ ಸ್ಲೀವ್ ಅಗ್ಲ ಆಕ್ಚುಲಿ ನನಗೆ 9 ಇಂಚ್ ಬೇಕು ಇದೆ, ಸುತ್ತಳತೆ ಕಾಲ್ ಭಾಗದ್ದು 8.5 ಇದೆ. ಸೊ ನೋ ಪ್ರಾಬ್ಲಮ್, ನನ್ಗೆ 1/2 ಇಂಚ್ ಡಿಫ್ರೆನ್ಸ್ ಬರ್ತಾ ಇರೋದ್ರಿಂದ ಏನ್ ತೊಂದರೆ ಇಲ್ಲ, ಶೇಪ್ ಕೊಟ್ಟು ನಾನು ಆರಾಮಾಗಿ ಮ್ಯಾನೇಜ್ ಮಾಡ್ತೀನಿ. ಓಕೆ, ಈಗ ಒಂದು ಲೈನ್ ಹಾಕಿ ಮೇಲ್ಗಡೆಯಿಂದ 1.5 ಇಂಚ್ ಬಿಟ್ಬಿಡಿ. ಇದೇ ಸುತ್ತಳತೆ 36 ಆಗಿರೋದ್ರಿಂದ ಆ ಕಡೆಯಿಂದ ನೋಡಿ ಫೋಲ್ಡಿಂಗ್ ಸೈಡ್ ಇಂದ 2 ಇಂಚ್ ಇನ್ಲೇಗ್ ಬಿಡಿ. ಬಾಡಿ ಪಾರ್ಟ್ ಅಲ್ಲೂ ನಾವು 2 ಇಂಚ್ ತಗೊಂಡಿದ್ವಿ. ಸೊ ಆ 2 ಇಂಚ್ ಬಿಟ್ಟು ಹೀಗೆ ಒಂದು ಸ್ಟ್ರೇಟ್ ಲೈನ್ ಹಾಕೊಳ್ಳಿ. ಓಕೆ, ಇದು ಎಷ್ಟಿದೆ ನೋಡಿ, ಅದ್ರದ್ದು ಮಧ್ಯ ಭಾಗ ತಗೊಳ್ಳಿ. ಓಕೆ, ತಲೆನೇ ಕೆಡಿಸ್ಕೋಬೇಡಿ, ಮೆಜರ್ ಮಾಡಿ ಎಷ್ಟಿದೆ ಅದ್ರದ್ದು ಅರ್ಧ. ಓಕೆ, ಸೊ ಇಲ್ಲಿ ಇವಾಗ ಅದ್ರದ್ದು ಮಿಡ್ ಪಾಯಿಂಟ್, ಇದ್ರದ್ದು ಮಿಡ್ ಪಾಯಿಂಟ್ ತಗೊಳ್ಳಿ ಮುಂಭಾಗದ ಶೇಪ್ ಕೊಡ್ಲಿಕ್ಕೋಸ್ಕರ. ಓಕೆನಾ. ಸೊ ಹೇಗಪ್ಪ ಶೇಪ್ ಕೊಡೋದು? ತುಂಬಾ ಜನ ಕೇಳ್ತಾ ಇದ್ರಿ, ಫ್ರೆಂಚ್ ಕರ್ವ್ ಯೂಸ್ ಮಾಡಿ ತೋರಿಸ್ಕೊಡಿ ಮ್ಯಾಮ್ ಅಂತೇಳಿ. ಸೊ ಫ್ರೆಂಚ್ ಕರ್ವ್ ಅಲ್ಲೇ ನಾನು ತೋರಿಸ್ತೀನಿ ಹೇಗೆ ಶೇಪ್ ಕೊಡೋದು ಅಂತ. ಸೊ ಪ್ಯಾಟರ್ನ್ ಹೀಗೆ ಹಾಕೊಂಡಿದೀನಿ ನೋಡಿ, ಮಧ್ಯಭಾಗದಿಂದ 1/2 ಇಂಚ್ ಎಲ್ಲಿ ಬರುತ್ತೆ ಒಂದು ಮಾರ್ಕ್ ಮಾಡಿ. ಓಕೆ, ದಟ್ ಈಸ್ ಟು ಗಿವ್ ಯುವರ್ ಬ್ಯಾಕ್ ಆರ್ಮ್ ಹೋಲ್ ಶೇಪ್. ನೋಡಿ 2 ಇಂಚ್ ಇನ್ಲೇ ಏನಿದೆ ಅಲ್ಲಿಂದ ಫ್ರೆಂಚ್ ಕರ್ವ್ನ ಹೀಗೆ ಇಟ್ಕೊಳ್ಳಿ. ನೋಡಿ ಎಷ್ಟು ನೀಟಾಗಿ ಬರುತ್ತೆ, ಅಂದ್ರೆ ಪ್ರಾಪರ್ ಶೇಪ್ ಬರೋ ತರ ನೀವು ಇಟ್ಕೋಬೇಕು, ಹೇಗ್ ಬೇಕು ಹಾಗಲ್ಲ. ಓಕೆ, ನೋಡಿ ಇದು ನನ್ನ ಹಿಂಭಾಗದ ಆರ್ಮ್ ಹೋಲ್ ಶೇಪ್. ಹೀಗೆ ನಿಲ್ಸ್ಕೊಡ್ದು ಅಲ್ಲಿ ಕರ್ವ್ ಆಗಿ ಹಿಂಗೆ ಮಾರ್ಕ್ ಮಾಡಬೇಕು. ಓಕೆ, ಸೊ ಇವಾಗ ಫ್ರಂಟ್ ಆರ್ಮ್ ಹೋಲ್ ಶೇಪ್ ಹೇಗೆ, ಕೆಳಗಡೆನೂ 1/2 ಇಂಚ್ ಮಾರ್ಕ್ ಮಾಡಿ ಈ ತರ. ಫ್ರಂಟ್ ಆರ್ಮ್ ಹೋಲ್ ಅಂತೂ ಇನ್ನೂ ಈಸಿ, ಎಸ್ ಶೇಪ್ ಅಲ್ಲಿ ಬರ್ಬೇಕು ಅಷ್ಟೇ. ಓಕೆನಾ. ಈ ಕೆಳಗಡೆ ನೋಡಿ ಸ್ಲೀವ್ ರೌಂಡ್ 12 ಇಂಚ್ ಇದೆ, 12ರದ ಅರ್ಧ ತಗೋಬೇಕು. ಹೌದಾ, 12ರದ ಅರ್ಧ ಎಷ್ಟು? 6 ಇಂಚು. ಕೆಳಗಡೆಯಿಂದ ಫಸ್ಟ್ ಏನ್ ಮಾಡಿ 6 ಇಂಚ್ ಎಲ್ಲಿ ಬರುತ್ತೆ ಮಾರ್ಕ್ ಮಾಡಿ. ಅದ್ರ ನಂತರ 2 ಇಂಚು ಇನ್ಲೇಗೋಸ್ಕರ, ಎಕ್ಸ್ಟ್ರಾ ಬಟ್ಟೆ ಬೇಕಲ್ವಾ ಅದಕ್ಕೋಸ್ಕರ, ಅಂದ್ರೆ ಮಲ್ಟಿಪಲ್ ಸ್ಟಿಚಸ್ ಹಾಕ್ಲಿಕ್ಕೆ. ಓಕೆ, ಸೊ ಇದಿಷ್ಟು ಈಸಿ ಇದೆ ಅಲ್ವಾ ಫ್ರೆಂಡ್ಸ್? ಇವಾಗ ಕಟ್ ಮಾಡಿ ತೋರಿಸ್ತೀನಿ ನೋಡಿ. ಫಸ್ಟ್ ಕೆಳಗಡೆ ಕಟ್ ಮಾಡಿ, ಅದು ಎಕ್ಸ್ಟ್ರಾ ಫ್ಯಾಬ್ರಿಕ್ ಇತ್ತಲ್ಲ ಅದು. ಆ ನಂತರ ಸೈಡ್ ಇದು ಶೇಪ್ ಇಂದು ಇನ್ಲೇ ಏನ್ ತಗೊಂಡಿದ್ವಿ ಅಲ್ಲ ಅದನ್ನ ಈ ಕಡೆ ಬಿಟ್ಟು ಕಟ್ ಮಾಡಿ. ಫಸ್ಟ್ ಸ್ಲೀವ್ದು ಬ್ಯಾಕ್ ಆರ್ಮ್ ಹೋಲ್ ಶೇಪ್ ನ ಕಟ್ ಮಾಡಬೇಕು. ಓಕೆ, ನೋಡಿ ಕ್ಲೀನಾಗಿ ಬಟ್ಟೆನ ಹೀಗೆ ಇಟ್ಕೊಳ್ಳಿ, ಲೆಫ್ಟ್ ಹ್ಯಾಂಡಲ್ ಬಟ್ಟೆ ಮೇಲೆ ಇರ್ಲಿ ನಿಮ್ ಕೈ. ಹೀಗೆ ಫಸ್ಟ್ ಏನ್ ಮಾಡಿ, ಓಪನ್ ಮಾಡಕ್ಕಿಂತ ಮುಂಚೆ ಒಂದು ನಾಚ್ ಮಾಡಿ ಸೆಂಟ್ರಲ್ಲಿ. ಓಕೆನಾ, ಕಾಣಿಸ್ತಿದ್ಯಲ್ಲ. ಆಮೇಲೆ ಬಟ್ಟೆನ ಈಗ ಓಪನ್ ಮಾಡ್ಕೊಂಡು ಮುಂಭಾಗದ ಕಂಕ್ಲೀನ್ ಶೇಪ್ ನ ಕಟ್ ಮಾಡಬೇಕು. ಎಸ್ ಶೇಪ್ ಅಲ್ಲಿ ಹೀಗೆ ಬರ್ತಿದೆ ನೋಡಿ, ಹೀಗೆ ನೀಟಾಗಿ. ಓಕೆನಾ. ಸೊ ಇಲ್ಲೂ ಒಂದು ನಾಚ್ ಮಾಡಿ, ದಟ್ ಇಂಡಿಕೇಟ್ಸ್ ದಿಸ್ ಈಸ್ ಯೋರ್ ಫ್ರಂಟ್ ಆರ್ಮ್ ಹೋಲ್ ಶೇಪ್ ಅಂತ, ಮುಂಭಾಗದ ಶೇಪ್ ಅಂತ ಹೇಳಿ. ಓಕೆ,
ನೋಡಿ ಇದೊಂದು ಸ್ಕ್ವೇರ್ ಪೀಸ್ ಒಂದು ಸಿಕ್ಕಿರತ್ತಲ್ವಾ ನಮ್ದು ಫ್ರಂಟ್ ಪಾರ್ಟ್ ಕಟ್ ಮಾಡಾದ್ಮೇಲೆ ಆ ಬಟ್ಟೆನ ತಗೊಳ್ಳಿ. ಇದರಲ್ಲಿ ನಾನು ಇವಾಗ ನಿಮಗೆ ಸೊಂಟದ ಪಟ್ಟಿ ಕಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಓಕೆನಾ? ಸೊ ಈ ಪಟ್ಟಿ ನೋಡ್ಕೊಳ್ಳಿ ನೀವು, ಕೆಳಗಡೆ ಏರುಪೇರು ಇರುತ್ತೆ. ನನಗೆ ಅಲ್ಲಿ ಸೆಲ್ವೆಡ್ಜ್ ಇದೆ, ಸೊ ಅದನ್ನ ಕಟ್ ಬೇಡ ನನಗೆ. ಅದನ್ನ ಬಿಟ್ಟು ಅರ್ಧ ಇಂಚ್ ನಾನು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಇವಾಗ ಈ ಕಡೆ ಸೈಡು 1/2 ಇಂಚ್ ತಗೊಂಡಿದ್ದೀನಿ. ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಬರುತ್ತಲ್ಲ ಆ ಸೈಡು. ಓಕೆನಾ? ಸೊ ಪಟ್ಟಿ ನಮ್ಗೆ ನೋಡಿ ಎಷ್ಟು ಬೇಕು, ಶೇಪ್ ಹೇಗಿರುತ್ತೆ ನೋಡಿದೀರಾ? ಒಂದ್ ಸೈಡು ಜಾಸ್ತಿ ಇರುತ್ತೆ. ಓಕೆ, ಇಲ್ಲಿ ಇವಾಗ 2.5 ಇದ್ರೆ ಪ್ಲಸ್ 1 ಇಂಚು, ಈ ಕಡೆ ಸೈಡ್ 2 ಇಂಚ್ ಇರುತ್ತೆ ಪ್ಲಸ್ 1 ಇಂಚು. ಟೋಟಲ್ ಎಷ್ಟಾಯ್ತು? ನನ್ಗೆ ಒಂದು ಸೈಡು 3.5 ಇಂಚ್ ಬೇಕು. ಕೆಳಗಡೆ ಆಲ್ರೆಡಿ ನಾನು 1/2 ಇಂಚ್ ತಗೊಂಡಿದ್ದೀನಿ ಟೋಟಲ್. ಸೊ ನಾನು ಇವಾಗ 3 ಇಂಚ್ ಮಾರ್ಕ್ ಮಾಡ್ತಾ ಇದ್ದೀನಿ. ಓಕೆನಾ? ಸೊ ಪಟ್ಟಿ ಉದ್ದ ಏನಿರುತ್ತೆ ಪ್ಲಸ್ 1 ಇಂಚು ನಮ್ಗೆ ಎಕ್ಸ್ಟ್ರಾ ಬೇಕು. ಅರ್ಥ ಆಗ್ತಿದೆಯಲ್ಲ ಫ್ರೆಂಡ್ಸ್ ನಾನು ಹೇಳಿದ್ದು ಹೇಗೆ ತಗೊಂಡೆ ಅಂತ ಹೇಳಿ? ಸೊ ನೋಡಿ ಹೀಗೆ ಒಂದು ಸ್ಟ್ರೇಟ್ ಲೈನ್, ಅರ್ಧದವರೆಗೂ ಸ್ಟ್ರೇಟ್ ಲೈನ್ ಅಲ್ಲಿ ಹಾಕಿ ಆಮೇಲೆ ಫ್ರೆಂಚ್ ಕರ್ವಲ್ಲಿ ಹಿಂಗೆ ಕರ್ವ್ ಶೇಪ್ ಪರ್ಫೆಕ್ಟ್ ಆಗಿ ಕೊಡಿ. ನೋಡಿ ಏನ್ ಪರ್ಫೆಕ್ಟ್ ಆಗಿ ಬಂತು, ಹೌದಾ? ಓಕೆನಾ? ಈಗ ನಾವು ಪಟ್ಟಿ ಅಗಲ ಎಷ್ಟು ಬೇಕು ಅಂತ ತಗೋಬೇಕು, ಹೌದಾ? ಹೇಗ್ ತಗೋತೀವಿ? ಸೊಂಟದ ಸುತ್ತಳತೆ ಕಾಲ್ ಭಾಗ. ಸೊಂಟ ಎಷ್ಟಿದೆ? 30 ಇದೆ. 30 ಕಾಲ್ ಭಾಗ ಅಂದ್ರೆ 7.5. ಸೊ ನೋಡಿ ಇಲ್ಲಿ ಫಸ್ಟ್ 1/2 ಇಂಚ್ ನಾನು ತಗೊಂಡಿದ್ದೀನಲ್ಲ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ, ಅದನ್ನ ಬಿಟ್ಟು ತಗೊಳ್ಳೋದಾದ್ರೆ 7, ಅದನ್ನ ಬಿಟ್ಟು 7.5 ಮಾರ್ಕ್ ಮಾಡಿ. ಆನಂತರ 2 ಇಂಚು ಇನ್ಲೇಗೆ. ಓಕೆ, ಸೊ ಇದಿಷ್ಟು ಹೀಗೆ ಕಟ್ ಮಾಡ್ಕೊಳ್ಳಿ. 7.5 ಪ್ಲಸ್ 2 ಇಂಚು. ಓಕೆ, ಕೆಳಗಡೆ ನಾನು ಸೆಲ್ವೇಜ್ ಇತ್ತು, ಅದನ್ನ ಬೇಡ, ಅದನ್ನ ಕನ್ಸಿಡರ್ ಮಾಡಲ್ಲ. ಅದನ್ನ ಬಿಟ್ಟು ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಓಕೆ, ಐ ಹೋಪ್ ಇದು ಅರ್ಥ ಆಗಿದೆ ಅನ್ಕೊಳ್ತೀನಿ ಫ್ರೆಂಡ್ಸ್. ಈ ಕಡೆ ಸೈಡ್ 1/2 ಇಂಚು ಎಕ್ಸ್ಟ್ರಾ ತಗೊಂಡು ನಾನು ಮಾರ್ಕ್ ಮಾಡಿದ್ದು. ಸೊ ಮೇಲ್ಗಡೆ ಹಾಗೆ ಪಟ್ಟಿ ಶೇಪ್ ಸಮೇತ ನೀಟಾಗಿ ಕಟ್ ಮಾಡಿ. ಓಕೆ, ಸೊ ಈ ತರ ನಮಗೆ 4 ಪೀಸ್ ಬೇಕಾಗತ್ತೆ. ಅದು ಉಳಿದಿರೋ ಬಟ್ಟೆನಲ್ಲಿ ತಗೊಳ್ಳೋಣ. ಓಕೆ, ಈಗ ನೋಡಿ ಎಲ್ಲಾ ಪೀಸಸ್ ಕಟ್ ಆಗಿದೆ. ಬ್ಯಾಕ್ ಪಾರ್ಟು, ಫ್ರಂಟ್ ಪಾರ್ಟ್ ಅಂಡ್ ದೆನ್ ಸ್ಲೀವ್ 2 ಪೀಸು ಅಂಡ್ 2 ಪಟ್ಟಿ. ಓಕೆನಾ? ಇಷ್ಟು ಡೀಟೇಲ್ ಆಗಿ ಫ್ರೆಂಡ್ಸ್ ಯಾರು ಎಕ್ಸ್ಪ್ಲೈನ್ ಮಾಡಿಲ್ಲ ಅಂತ ಅನ್ಕೊಳ್ತೀನಿ. ಓಕೆನಾ? ಸೊ ನೋಡಿ ಇವತ್ತು ನಾವೇನ್ ಮಾಡಿದ್ದು 36 ಚೆಸ್ಟ್ ಮೆಜರ್ಗೆ ನಾವು ಫ್ಯಾಬ್ರಿಕ್ ನ ಕಟ್ ಮಾಡಿ ಲೈನಿಂಗ್ ಬಟ್ಟೆನಲ್ಲಿ ನಾನು ತೋರಿಸಿದ್ದೀನಿ. ಓಕೆನಾ? ಸೊ ಐ ಹೋಪ್ ಎಲ್ಲಾ ಪೀಸಸ್ ನೀಟಾಗಿ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಡಾಟ್ ಹೇಗ್ ಮಾಡೋದು, ಫ್ರಂಟ್ ಪಾರ್ಟು, ಸ್ಲೀವ್ ಶೇಪ್ಸು ಎಲ್ಲಾನು. ಓಕೆ, ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಫ್ರೆಂಡ್ಸ್. ಓಕೆನಾ? ಏನೇ ಡೌಟ್ ಇದ್ರು ದಯವಿಟ್ಟು ನನಗೆ ಕಾಮೆಂಟ್ಸ್ ಮುಖಾಂತರ ತಿಳಿಸಿ. ಓಕೆ, ಹೊಸಬ್ರು ಯಾರಿದ್ದೀರಾ ನನ್ನ ಶ್ರೀ ವರ್ಲ್ಡ್ ಆಫ್ ಫ್ಯಾಷನ್ಗೆ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.